ನಮ್ಮ ಊರಿನ ಪಾಟೀಲ ಪ್ರತಿ ವರ್ಷ ಒಂದು ಹುಡುಗಿಯನ್ನು ಮದುವೆಯಾಗುತ್ತಿದ್ದ. ಮದುವೆಯಾದ ಮರುದಿನ ಅವಳಿಗೆ ಡೈವರ್ಸ್ ಕೊಟ್ಟುಬಿಟ್ಟು ಸಾಕಷ್ಟು ಐಶ್ವರ್ಯ ಕೊಡುತ್ತಿದ್ದ. ಒಂದು ದಿನ ನನ್ನ ಮೇಲೂ ಅವನ ಕಣ್ಣು ಬಿದ್ದಿತು. ನನ್ನನ್ನು ಮದುವೆಯಾಗಲು ಅವನು ತಯಾರಾದ. ನನಗೆ ಇಷ್ಟವಿಲ್ಲ. ಈಗಾಗಲೇ ನಾನು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ತಂದೆಯ ಕಣ್ಣೀರಿನ ಮುಂದೆ ನಾನು ತಲೆಬಾಗಲೇಬೇಕಾಗಿತ್ತು. ದುಡ್ಡಿಗೋಸ್ಕರ ಆ ವಯಸ್ಸಾದ ಪಾಟೀಲನನ್ನು ಮದುವೆಯಾಗಲೇಬೇಕಿತ್ತು. ಆದರೆ ಮುಂದೆ ನಡೆದದ್ದು ದುರಂತ. ಅವನು ನನ್ನ ಹೆಸರು ಕಾಂಚನ, ಅಪ್ಪ ಅಮ್ಮನ ಮೊದಲನೇ ಮಗಳು. ನನ್ನ ಹಿಂದೆ 3 ಜನ ತಂಗಿಯರಿದ್ದಾರೆ. ನಮ್ಮದು ಬಡ ಕುಟುಂಬ. ಅಪ್ಪ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾನು, ಅಮ್ಮ, ತಂಗಿಯರು ಈ ಹಳ್ಳಿಯಲ್ಲಿ ತಾತನ ಮನೆಯಲ್ಲಿ ಇದ್ದೇವೆ. ದಿನಕ್ಕೆ 2 ಹೊತ್ತು ಊಟ ಮಾಡಿದರೆ ಅಂದು ನಮಗೆ ಹಬ್ಬ. ಅಪ್ಪನ ಸಂಪಾದನೆ ಕಡಿಮೆ. ಮನೆ ಮಂದಿ, ಅಜ್ಜಿ, ತಾತ ಎಲ್ಲರ ಜವಾಬ್ದಾರಿ ಕೂಡ ಅವರ ಮೇಲೇ ಇತ್ತು. ಅವರಿಗೆ ಸಹಾಯ ಮಾಡಲು ನಾನು ಕೆಲವೊಮ್ಮೆ ಅಕ್ಕಪಕ್ಕದ ಮನೆಗಳಲ್ಲಿ ಕ್ಲೀನಿಂಗ್ ಕೆಲಸವನ್ನು ಮಾಡುತ್ತಿದ್ದೆ. ಅದು ಅಮ್ಮನಿಗೆ ತಿಳಿಯದ ರೀತಿ. ಬಂದ ದುಡ್ಡಿನಿಂದ ತಂಗಿಯರಿಗೆ ಮತ್ತು ನನಗೆ ತಕ್ಕ ಮಟ್ಟಿಗೆ ಫೀಸನ್ನು ಕಟ್ಟಿಕೊಳ್ಳುತ್ತಿದ್ದೆ. ತಂದೆ ತಾಯಿಗೆ ಹೊರೆಯಾಗಬಾರದು ಅಂತ ಓದುತ್ತಿದ್ದೆ. ಅದಕ್ಕೆ ತಕ್ಕಂತೆ ಒಳ್ಳೆ ಅಂಕಗಳೂ ಬರುತ್ತಿದ್ದವು. ಒಂದು ಭಾನುವಾರ ನನ್ನ ಗೆಳತಿ ಮಾನಸಿ ಬಂದು, ನಾವಿಬ್ಬರು ಬಾ ಮದುವೆಗೆ ಹೋಗೋಣ ಅಂತ ಕರೆದುಕೊಂಡು ಹೋದಳು. ಅಮ್ಮನ ಹತ್ತಿರ ಪರ್ಮಿಷನ್ ತೆಗೆದುಕೊಂಡು ಆಗ ನಾನು ಹೇಳಿದೆ, ಯಾರ ಮದುವೆ? ನನ್ನನ್ನು ಕರೆದಿಲ್ಲ, ನಾನು ಏಕೆ ಮದುವೆಗೆ ಬರಲಿ ಅಂತ. ಆಗ ಮಾನಸಿ ಹೇಳಿದಳು, ಈ ಮದುವೆ ಯಾರು ಯಾರನ್ನೂ ಕರೆಯುವುದಿಲ್ಲ, ಎಲ್ಲರೂ ಹೋಗಬಹುದು. ಇದು ಊರಿನ ಪಾಟೀಲನ ಮದುವೆ. ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿರ್ತಾರೆ ಗೊತ್ತಾ ಅಂತ ಹೇಳಿದಳು. ಆಗ ಮದುವೆ ಹುಡುಗಿಯನ್ನು ನೋಡಿ ತುಂಬ ಖುಷಿಯಾಯಿತು. ದೇವಲೋಕದ ಅಪ್ಸರೆಯಂಥ ಹುಡುಗಿ ಇದ್ದಳು. ಹುಡುಗ ಅಂದರೆ ನಮ್ಮ ಊರಿನ ಪಾಟೀಲ, ಮಧ್ಯಮ ವಯಸ್ಸಿನವನು. ನನಗೆ ತುಂಬ ಬೇಜಾರಾಯಿತು ಅವರಿಬ್ಬರ ಜೋಡಿ ನೋಡಿ. ನನ್ನ ಮನಸ್ಸು ಅರಿತ ಮಾನಸಿ, ದಡ್ಡಿ, ಇದು ಶಾಶ್ವತವಾದ ಮದುವೆಯಲ್ಲ, 1 ದಿನದ ಮದುವೆ ಅಷ್ಟೇ ಅಂತ ಹೇಳಿದಳು. ಅವಳ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅಂದರೆ ಅಂತ ಕೇಳಿದೆ. ಆಗ ಅವಳು, ಈ ಪಾಟೀಲ ಪ್ರತಿ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಒಂದು ಸುಂದರ ಹೋದ ಹುಡುಗಿಯ ಜೊತೆ ಮದುವೆಯಾಗ್ತಾನೆ. ಮರುದಿನ ಆ ಹುಡುಗಿಗೆ ಡೈವರ್ಸನ್ನು ಕೊಟ್ಟು ಅವಳಿಗೆ ಬೇಕಾದಷ್ಟು ಐಶ್ವರ್ಯ, ಆಸ್ತಿ, ಒಡವೆಯನ್ನು ಕೊಟ್ಟು ಮನೆಯಿಂದ ಖುಷಿಯಿಂದ ಕಳಿಸುತ್ತಾನೆ. ಅವನು ಮದುವೆಯಾಗುವುದು ಕೂಡ ಬಡವರ ಮನೆಯ, ಹಣದ ಅವಶ್ಯಕತೆ ಇರುವ ಹೆಣ್ಣು ಮಕ್ಕಳನ್ನು. ಆದರೆ ಆ ಒಂದು ರಾತ್ರಿ ಏನು ನಡೆಯುತ್ತದೆ ಅಂತ ಗೊತ್ತಾಗುವುದಿಲ್ಲ. ಮರುದಿನ ಲಕ್ಷ್ಮಿಯಂತೆ ತಾಯಿ ಮನೆಗೆ ಆ ಹೆಣ್ಣು ಮಕ್ಕಳು ಎಲ್ಲ ಐಶ್ವರ್ಯವನ್ನು ತೆಗೆದುಕೊಂಡು ಹೋಗುತ್ತಾಳೆ. ಇದರಿಂದ ಹುಡುಗಿಯು ಖುಷಿಯಾಗಿರುತ್ತಾಳೆ. ಆ ಯಪ್ಪನ ಖುಷಿ ಏನು ಅಂತ ಇನ್ನೂ ಕೂಡ ಯಾರಿಗೂ ಅರ್ಥವಾಗಿಲ್ಲ. ಅದೆಲ್ಲ ಒಂದು ದೊಡ್ಡ ರಹಸ್ಯ ಅಂತ ತಿಳಿಯುತ್ತೆ. ಹುಡುಗಿಯರು ಕೂಡ ಏನೂ ಹೇಳುವುದಿಲ್ಲ. ಈ ಪಾಟೀಲನೂ ಏನೂ ಹೇಳುವುದಿಲ್ಲ. ಇನ್ನು ನಮಗೇನು ಇದರ ಚಿಂತೆ? ವರ್ಷಕ್ಕೆ 1 ಸಲ ಒಳ್ಳೆಯ ಊಟ ಹಾಕ್ತಾರೆ, ಊಟ ಮಾಡುವುದು ಅಷ್ಟೇ ನಮ್ಮ ಕೆಲಸ. ಅಂದ ಹಾಗೆ ನೀನು ತುಂಬ ಸುಂದರವಾಗಿದ್ದೀಯ. ಪಾಟೀಲ ಸುಂದರವಾದ ಹುಡುಗಿಯರನ್ನೇ ಕರೆದುಕೊಂಡು ಹೋಗಿ ಮದುವೆಯಾಗುವುದು. ನಿನ್ನ ಮುಖವನ್ನು ಮುಚ್ಚಿಕೊಂಡು ಓಡಾಡು ಅಂತ ಮಾನಸಿ ಹೇಳಿದಳು. ಆಗ ನನಗೆ ಇನ್ನೂ ಭಯವಾಯಿತು. ಊರಲ್ಲಿ ಮುಖವನ್ನು ಮುಚ್ಚಿಕೊಂಡು ಓಡಾಡುತ್ತಿದ್ದೆ. ಆದರೆ ನಮ್ಮ ಕಾಲೇಜಿನ ಆ್ಯನ್ಯುವಲ್ ಡೇ ಇತ್ತು. ಅದಕ್ಕೆ ಊರಿನ ಪಾಟೀಲ ಚೀಫ್ ಗೆಸ್ಟ್ ಆಗಿ ಕರೆದಿದ್ದರು. ಅಲ್ಲಿ ಮುಖವನ್ನು ಮುಚ್ಚಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಅವಕಾಶವಿರಲಿಲ್ಲ. ಸ್ಟೇಜ್ ಮೇಲೆ ನಾನು ಒಂದು ಹಾಡಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅದಕ್ಕೆ ಮದುವೆ ಹುಡುಗಿಯ ರೀತಿ ಬಹಳ ಚೆನ್ನಾಗಿ ರೆಡಿಯಾಗಿದ್ದೆ. ಡ್ಯಾನ್ಸ್ ಶುರುವಾದಾಗಲಿಂದಲೂ ಮುಗಿಯುವವರೆಗೂ ಅವನ ಕಣ್ಣು ಬೇರೆ ಕಡೆ ಹೋಗಲಿಲ್ಲ. ನನಗೆ ಅವಾರ್ಡ್ ಕೊಡಬೇಕಾದರೂ ಅವನು ನನ್ನನ್ನೇ ನೋಡುತ್ತಿದ್ದ. ನನಗೆ ಮಾನಸಿ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗುತ್ತಿತ್ತು. ಆದರೂ ಕೂಡ ಭಯದಿಂದ ಮನೆಗೆ ಬಂದುಬಿಟ್ಟೆ. ಬಂದವಳೆ ಬಾಗಿಲನ್ನು ಬಹಳ ಜೋರಾಗಿ ಹಾಕುತ್ತಿದ್ದೆ, ಗಡಿಬಿಡಿಯಿಂದ. ಆಗ ಅಮ್ಮ ನನ್ನ ಮನಸ್ಥಿತಿಯನ್ನು ಅರಿತು, ಹೊರಗಡೆ ಏನಾದರೂ ನೋಡಿದೆಯಾ, ಭಯಪಟ್ಟಿದೆಯಾ ಹೇಳು, ದೃಷ್ಟಿ ತೆಗಿತೀನಿ ಅಂತ ಅಮ್ಮ ಹೇಳುತ್ತಾಳೆ. ಅಮ್ಮ, ಇದು ದೃಷ್ಟಿಯ ಮಾತಲ್ಲ, ಬೇರೆ ಏನು, ನಿನಗೆ ಹೇಗೆ ಹೇಳುವುದು, ಅದು ನಿನಗೆ ಅರ್ಥವಾಗುವುದಿಲ್ಲ ಅಂತ ಹೇಳಿ ರೂಮಿಗೆ ಹೋಗಿ ಬಿಟ್ಟು ಮಲಗಿದೆ. ಬೆಳಗಾಗುವುದರೊಳಗೆ ನನಗೆ ಜ್ವರ ಬಂದಿತ್ತು. ಅಮ್ಮ ಡಾಕ್ಟರನ್ನು ಕರೆಯಿಸಿ ಇಂಜೆಕ್ಷನ್ ಮಾತ್ರೆಯನ್ನು ಕೊಡಿಸಿದರು. ಚಿಕ್ಕ ಹುಡುಗಿ, ಅವಳಿಗೆ ಮನೆಯ ಸಮಸ್ಯೆಯ ಬಗ್ಗೆ ಹೇಳಬೇಡಿ, ತುಂಬ ಚಿಂತೆ ಮಾಡಿದ್ದರಿಂದ ಅವಳಿಗೆ ಇಂದು ಈ ಸಮಸ್ಯೆ ಬಂದಿರುವುದು ಅಂತ ಹೇಳಿದರು.
ಅಮ್ಮ ನನ್ನ ಹತ್ತಿರ ಬಂದು ಪ್ರೀತಿಯಿಂದ ಕೇಳಿದಳು, ಮಗು, ನಿನ್ನ ಸಮಸ್ಯೆ ಏನೇ ಇದ್ದರೂ ನನ್ನ ಹತ್ತಿರ ಹೇಳಿಕೊ. ದುಡ್ಡಿನಲ್ಲಿ ಬಡವರು ಇರಬಹುದು ನಾವು, ಆದರೆ ಪ್ರೀತಿಯಲ್ಲಿ ಬಡವರಲ್ಲ ಅಂತ ಕಣ್ಣೀರು ಹಾಕಿದಳು. ಅಮ್ಮ, ಏನೂ ಇಲ್ಲ, ನಿನ್ನೆ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಲ್ಲ, ಅದಕ್ಕೆ ದೃಷ್ಟಿಯಾಗಿರಬೇಕು ಅಷ್ಟೇ ಅಂತ ಹೇಳಿದೆ. ನಂತರ ಅಮ್ಮ ಗಂಜಿ ತರಲು ಅಡುಗೆ ಮನೆ ಕಡೆಗೆ ಹೋದಳು. ಇದ್ದಕ್ಕಿದ್ದಂತೆ ಮನೆ ಹೊರಗಡೆ ಯಾರೋ ಗಂಡಸರ ಧ್ವನಿ ಕೇಳಿಸುತ್ತಿತ್ತು. ರೂಮಿನಿಂದ ಕಿಟಕಿಯಿಂದ ನೋಡಿದೆ. ಆಗ ನನ್ನ ತಂದೆ ನಮ್ಮ ಊರಿನ ಪಾಟೇಲನ ಜೊತೆಗೆ ಮನೆಗೆ ಬರುತ್ತಿದ್ದ. ಖುಷಿ ಖುಷಿಯಿಂದ ಅಮ್ಮ ಅವರಿಗೆ ಕಾಪಿಯನ್ನು ಕೊಟ್ಟಳು. ಅಪ್ಪ ನನ್ನ ಬಗ್ಗೆ ಕೇಳುತ್ತಿದ್ದ ಪಾಟೇಲರು ಕಾಂಚನ ನೋಡಬೇಕಂತೆ ಅಂತ. ಆಗ ಅಮ್ಮ ಅವಳಿಗೆ ಹುಷಾರಿಲ್ಲ, ಮಲಗಿದ್ದಾಳೆ ಅಂತ ಹೇಳ್ತಾಳೆ. ಕೊನೆಗೆ ಪಾಟೇಲ ನಮ್ಮ ರೂಮಿನ ಹತ್ತಿರ ಬರುತ್ತಾರೆ. ನನ್ನನ್ನು ನೋಡಿ ನಗುತ್ತಾರೆ. ಅವರ ನಗುವನ್ನು ನೋಡಿ ನನಗೆ ಭಯವಾಗುತ್ತದೆ. ಆನಂತರ ಪಾಟೇಲ ಅವರು ಮನೆಗೆ ಹೋಗುತ್ತಾರೆ. ಆಗ ಅಪ್ಪ ಅಮ್ಮನ ಹತ್ತಿರ ಮಾತನಾಡುತ್ತಿರುತ್ತಾರೆ. ನಮ್ಮ ಅದೃಷ್ಟ ಕುಲಾಯಿಸಿತು ಸಾವಿತ್ರಿ. ಪಾಟೇಲರು ನಮ್ಮ ಮಗಳನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಅವರು ಅವಳನ್ನು ಮದುವೆಯಾಗ್ತಾರಂತೆ. ಅವರಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟರೆ ನಮಗೆ ಇರಲು ಒಂದು ಸ್ವಂತ ಮನೆ, ಜೀವನಕ್ಕೆ ಆಗುವಷ್ಟು, ಬದುಕಲು ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾರಂತೆ. ಈ ಮಾತನ್ನು ಕೇಳಿ ಅಮ್ಮ ಅಪ್ಪನ ಜೊತೆ ಜಗಳ ಮಾಡಲು ಶುರು ಮಾಡಿದಳು. ನನ್ನ ಮಗಳಿಗೆ ಇನ್ನೂ 18 ವರ್ಷ, ಆ ಪಾಟೇಲನಿಗೆ 40 ವರ್ಷ. ಅವರಿಬ್ಬರಿಗೂ ಮದುವೆ ಹೇಗೆ ಸಾಧ್ಯ? ಅವಳು ಈಗಾಗಲೇ ಕಾಲೇಜಿನಲ್ಲಿರುವ ಅವಳ ಸಹಪಾಠಿ ರಾಕೇಶನನ್ನು ಪ್ರೀತಿಸುತ್ತಿದ್ದಾಳೆ. ಅವರಿಬ್ಬರ ಜೋಡಿ ಬಹಳ ಚೆನ್ನಾಗಿದೆ. ಈ ಮದುವೆಗೆ ನಾನು ಎಂದೂ ಒಪ್ಪುವುದಿಲ್ಲ ಎಂದು ಗಲಾಟೆ ಮಾಡುತ್ತಿದ್ದಳು. ಆಗ ಅಪ್ಪ ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು, ಮಗಳೇ, ನಾನು ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ ನೀನು ಅಂದುಕೊಂಡಿದ್ದೀಯಾ? ನಾನು ಮಾಡುತ್ತಿರುವುದು ಗಾರೆ ಕೆಲಸ, ಕೂಲಿ ಕೆಲಸ ಅಂತ ಹೇಳುತ್ತಾ ಅವರ ಕೈಯನ್ನು ತೋರಿಸಿದರು. ಅವರ ಕೈಯಲ್ಲಿ ಬೊಬ್ಬೆಗಳು ಬಂದಿತ್ತು. ಈ ಕೆಲಸವನ್ನು ಬಹಳ ಕಷ್ಟದಿಂದ ಮಾಡುತ್ತಿದ್ದೇನೆ ನಿಮ್ಮಗಳಿಗಾಗಿ, ನಿಮಗೆ 2 ಹೊತ್ತು ಊಟ ಹಾಕಲು ಮಗಳೇ. ಇತ್ತೀಚೆಗೆ ವಯಸ್ಸಾದ ಕಾರಣ ನನಗೆ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಮದುವೆ ಆದರೆ ಒಂದೇ ಒಂದು ದಿನ ಮಾತ್ರ ನಿನ್ನ ಜೊತೆ ಇರುವುದು. ನಂತರ ನಿನಗೆ ಡೈವರ್ಸ್ ಕೊಟ್ಟು ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾನೆ. ನಿನ್ನ ಅಪ್ಪ ಈ ಕಷ್ಟಗಳನ್ನು ಪರಿಹರಿಸಲು ಇದೊಂದೇ ದಾರಿ ಇರೋದು ಮಗಳೇ. ದಯವಿಟ್ಟು ನನ್ನನ್ನು ತಪ್ಪಾಗಿ ಭಾವಿಸಬೇಡ. ದುಡ್ಡಿಗಾಗಿ ಅಪ್ಪ ಈ ರೀತಿ ಮಾತನಾಡುತ್ತಿದ್ದಾರೆ ಅಂತ ಬೇಜಾರು ಮಾಡಿಕೊಳ್ಳಬೇಡ ಅಂತ ಅಪ್ಪ ಕಣ್ಣೀರು ಹಾಕಿದರು. ನನಗೆ ಅಪ್ಪನ ಕಷ್ಟ ಅರ್ಥವಾಗುತ್ತಿದೆ. ನನಗೆ ಇಷ್ಟವಾಗಲಿ ಇಷ್ಟವಾಗದೇ ಇದ್ದರೂ ಕೂಡ ಅಪ್ಪನಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಪಣ ತೊಟ್ಟೆ. ಎದ್ದವಳೆ ಚೂಡಿದಾರ ಹಾಕಿಕೊಂಡು, ಅಮ್ಮ, ಸ್ವಲ್ಪ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಸ್ವಲ್ಪ ಹೊತ್ತಿನಲ್ಲೇ ಬಂದು ಬಿಡುತ್ತೇನೆ ಅಂತ ಹೇಳಿ ಹೊರಟೆ. ರಾಕೇಶನನ್ನು ಪಾರ್ಕ್ಗೆ ಬರಲು ಹೇಳಿದ್ದೆ. ಅವನ ಜೊತೆ ಮಾತನಾಡುವ ಅಗತ್ಯವಿತ್ತು. ನನ್ನನ್ನು ನೋಡಿದವನೇ ಖುಷಿಯಾದ. ಆಗ ನಾನು ಹೇಳಿದೆ, ನೀನು ಅಷ್ಟೊಂದು ಖುಷಿ ಪಡುವ ಅಗತ್ಯವಿಲ್ಲ. ನಿನಗೆ ಒಂದು ಶಾಕ್ ನ್ಯೂಸನ್ನು ತಂದಿದ್ದೇನೆ ಅಂತ ಹೇಳಿದೆ. ಅದಕ್ಕೆ ಅವನು ಏನು ಅಂತ ಕೇಳಿದ. ಅಪ್ಪ ನನ್ನನ್ನು ಮದುವೆ ಮಾಡಲು ನೋಡುತ್ತಿದ್ದಾರೆ ಅಂತ ಹೇಳಿದೆ. ಅವನ ಮುಖ ಕೋಪದಿಂದ ಕೆಂಪಾಯಿತು. ಕೊನೆಗೆ ನಡೆದ ವಿಷಯಗಳನ್ನೆಲ್ಲ ವಿವರವಾಗಿ ಹೇಳಿದೆ. ಕೇವಲ 1 ದಿನ ಮಾತ್ರ ಅವನ ಹೆಂಡತಿಯಾಗಿ ನಾನು ಹೋಗುತ್ತೇನೆ. ಆ ನಂತರ ಅಪ್ಪನ ಕಷ್ಟಗಳು ಬಗೆಹರಿಸಿ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದೆ. ಮೊದಲು ರಾಕೇಶ ಒಪ್ಪಲಿಲ್ಲ. ಆನಂತರ ಅವನನ್ನು ಪ್ರೀತಿಯಿಂದ ಒಪ್ಪಿಸಿದೆ. ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಣೆಯ ಮೇಲೆ ಒಂದು ಪ್ರೀತಿಯ ಮುತ್ತನ್ನು ಕೊಟ್ಟ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಕಷ್ಟ ಕೂಡ ನನ್ನ ಕಷ್ಟ ಅಲ್ಲವೇ? ನಾನು ಕೂಡ ಇನ್ನೂ ಓದುತ್ತಿದ್ದೇನೆ. ಏನಾದರೂ ಕೆಲಸಕ್ಕೆ ಹೋಗಿದ್ದರೆ ನಿನ್ನ ಅಪ್ಪನಿಗೆ ನಾನು ಸಹಾಯ ಮಾಡಬಹುದಿತ್ತು. ಈಗ ನೀನು ಕೂಡ ಮಾಡುತ್ತಿರುವುದು ನಿನ್ನ ಅಪ್ಪನ ಸಹಾಯ ಅಲ್ಲವೇ? ಬೇಡ ಅಂತ ಹೇಗೆ ಹೇಳಲಿ ಅಂತ ಹೇಳಿದ. ನನಗೆ ಅವನ ಮೇಲೆ ಬಹಳ ಹೆಮ್ಮೆ ಅನಿಸಿತು. ಮದುವೆ ಬಹಳ ಅದ್ಧೂರಿಯಾಗಿ ಕಾರ್ತಿಕ ಮಾಸದಲ್ಲಿ ನಡೆಯಿತು. ಮದುವೆಗೆ ಬೇಕಾದ ಒಡವೆ, ಬಟ್ಟೆ, ನಮ್ಮ ಮನೆಯವರಿಗೆ ಬೇಕಾದ ಒಡವೆ, ಬಟ್ಟೆ, ಅದರ ಜೊತೆಗೆ ಮದುವೆಯ ಖರ್ಚು ಎಲ್ಲವನ್ನೂ ಪಾಟೇಲರೇ ವಹಿಸಿಕೊಂಡರು. ಅಪ್ಪ ಅಮ್ಮನಿಂದ 1 ರೂಪಾಯಿ ಕೂಡ ಖರ್ಚಾಗಲಿಲ್ಲ. ಇದು ಒಂದು ರೀತಿಯ ಸಮಾಧಾನ ಅಂತ ಅನಿಸಿತು. ನಾನು ಇದನ್ನು ಮದುವೆ ಅಂತ ಅಂದುಕೊಂಡಿಲ್ಲ, ಒಂದು ನಾಟಕ ಅಂತ ಭಾವಿಸಿದೆ. ಒಂದು ದಿನ ನಾಟಕ ಕೇವಲ ಅಂತ ಮದುವೆಯಾಗಿ ಪಾಟೇಲನ ಮನೆಗೆ ಹೋದೆ. ನನಗೆ ಆಶ್ಚರ್ಯವಾಯಿತು. ಅವರ ಮನೆ ಯಾವುದೇ ಅರಮನೆಗಿಂತ ಕಡಿಮೆ ಇರಲಿಲ್ಲ. ಅಷ್ಟು ಭವ್ಯವಾಗಿ ಸುಂದರವಾಗಿತ್ತು. ಅಲ್ಲಿ ನನಗೆ ಅದ್ಧೂರಿಯ ಸ್ವಾಗತ. ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುವವರು.
ಒಂದು ರಾಜ ಮರ್ಯಾದೆಯನ್ನು ಕೊಟ್ಟರು. ಈ ರೀತಿಯ ಮರ್ಯಾದೆ ಹುಟ್ಟಿನಿಂದ ಈಗಿನವರೆಗೂ ಕೂಡ ನಾನು ಪಡೆದಿರಲಿಲ್ಲ. ಮನಸ್ಸಿನಲ್ಲಿ ಧೈರ್ಯ ಮಾಡಿಕೊಂಡೆ. ಮನಸ್ಸಿಗೆ ಹೇಳಿದೆ, ಕೇವಲ ಇದು ಒಂದು ದಿನದ ಮರ್ಯಾದೆ, ಪ್ರೀತಿ, ಹಿಗ್ಗಬೇಡ ಅಂತ. ಕೆಲಸದವರು ನನ್ನನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋದರು. ಬೆಳಗಿನಿಂದ ಸುಸ್ತಾಗಿದ್ದ ಕಾರಣ ನಾನು ಮಲಗಿಬಿಟ್ಟೆ. ಸ್ವಲ್ಪ ಹೊತ್ತಿಗೆ ನನಗೆ ಎಚ್ಚರವಾಯಿತು. ಯಾರೋ ನನ್ನನ್ನು ಮುಟ್ಟುತ್ತಿದ್ದಾರೆ ಅಂತ ಭಾಸವಾಯಿತು. ನೋಡಿದರೆ ಪಾಟೇಲ ನನ್ನ ಕೈಯನ್ನು ಅವನ ಕೈಯಿಂದ ಮುಟ್ಟುತ್ತಿದ್ದಾನೆ. ತಕ್ಷಣ ನಾನು ಬೆಚ್ಚು ಬಿದ್ದು ದೂರ ಸರಿದುಕೊಂಡೆ. ಆಗ ಪಾಟೇಲ, ಬಾ ನನ್ನ ಜೊತೆ, ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಇದೊಂದು ದಿನ ಅಲ್ಲವೇ, ಇವನು ಹೇಳಿದ ಹಾಗೆ ಕೇಳಿಬಿಡೋಣ ಅಂತ ಅವನ ಹಿಂದೆ ಹೋದೆ. ನೋಡಿದರೆ ಅವನು ನನ್ನನ್ನು ಲೇಡಿ ಡಾಕ್ಟರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನ ಎಲ್ಲ ಚೆಕಪ್ಗಳನ್ನು ಮಾಡಿಸಿದ. ನನಗೆ ತುಂಬ ಕೋಪ ಬರುತ್ತಿತ್ತು. ಕೊನೆಗೆ ಡಾಕ್ಟರ್ ಹತ್ತಿರ ಹೇಳುತ್ತಿದ್ದ, ನಾನು ಅಂದುಕೊಂಡ ಹುಡುಗಿ ಅಲ್ಲವೇ ಡಾಕ್ಟರ್ ಅಂತ ಕೇಳುತ್ತಿದ್ದ. ಡಾಕ್ಟರ್ ಕೂಡ ತಲೆ ಅಲ್ಲಾಡಿಸಿದರು. ಕೊನೆಗೆ ಮನೆಗೆ ಬಂದು ನಾನು ಮಲಗಿಬಿಟ್ಟೆ. ಬೆಳಿಗ್ಗೆ ನನ್ನನ್ನು ಮನೆಗೆ ಕಳಿಸುತ್ತಾನೆ ಏನು ಈ ಪಾಟೇಲ ಅಂತ ಕೇಳಿದೆ. ಅದಕ್ಕೆ ಅವನು ನಿರಾಕರಿಸಿಬಿಟ್ಟ. ನಾನು ನಿನ್ನನ್ನು ಮದುವೆಯಾಗಿದ್ದೇನೆ, ನೀನು ನನ್ನ ಹೆಂಡತಿ, ಈ ಮನೆ ನಿನ್ನದು, ಎಲ್ಲಿಗೆ ಹೋಗುತ್ತೀಯಾ, ನೀನು ಇಲ್ಲೇ ಬಾಳಬೇಕು ಜೀವನ ಪರ್ಯಂತ ಅಂತ ಹೇಳಿದ. ಅವನ ಆ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಜೀವನ ಪರ್ಯಂತ ಅಂದರೆ ನಾನು ಕೇವಲ ಒಂದು ದಿನಕ್ಕೆ ಮಾತ್ರ ನಿಮ್ಮನ್ನು ಮದುವೆಯಾಗಿದ್ದು ಅಂತ. ನೀನು ನನ್ನ ಧರ್ಮಪತ್ನಿ, ಜೀವನ ಪರ್ಯಂತ ನೀನು ನನ್ನ ಜೊತೆ ಇರಬೇಕು, ಕಷ್ಟ ಸುಖದಲ್ಲಿ ನನಗೆ ಭಾಗಿಯಾಗಬೇಕು ಎನ್ನುವ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ, ಆ ಮಾತುಗಳು ಕೇಳಿ ನನಗೆ ತಲೆ ತಿರುಗಿ ಬಂದು ಕೆಳಗೆ ಬಿದ್ದು ಬಿಟ್ಟೆ. ಎಚ್ಚರವಾದಾಗ ಹಾಸಿಗೆ ಮೇಲೆ ಮಲಗಿದ್ದೆ. ಪಾಟೇಲ ನನ್ನನ್ನೇ ನೋಡುತ್ತಾ ಕುಳಿತಿದ್ದ. ಯಾವಾಗ ನಾನು ಕಣ್ಣು ಬಿಡುತ್ತೇನೆ ಅಂತ ಅವನ ಮುಖವನ್ನು ನೋಡಿ ನನಗೆ ಅಸಹ್ಯವಾಯಿತು. ನಾನು ಆ ಕಡೆ ತಿರುಗಿಕೊಂಡು ಬಿಟ್ಟೆ. ಹೀಗೆ ವಾರ ಕಳೆಯಿತು. ನನ್ನನ್ನು ಮನೆಗೆ ಕಳಿಸುವ ಮಾತೇ ಇಲ್ಲ. ನಾನು ಎಷ್ಟೇ ಗಲಾಟೆ ಮಾಡಲಿ, ಎಷ್ಟೇ ರಂಪ ಮಾಡಲಿ, ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದರೂ ಅವನು ಎದುರಿಗೇನು ಅನ್ನದೆ ನಗುತ್ತಾ ಸುಮ್ಮನಾಗಿ ಬಿಡುತ್ತಿದ್ದ. ಬೇರೆ ಹುಡುಗಿಯರಲ್ಲಿ ನೋಡದೇ ಇರುವುದು ನನ್ನಲ್ಲಿ ಏನನ್ನು ನೋಡಿದೆ? ನನ್ನನ್ನು ಏಕೆ ಇಟ್ಟುಕೊಂಡಿದ್ದೀಯಾ? ಇಲ್ಲ, ನನಗೆ ಹೊರಗಡೆ ಒಬ್ಬ ಸುಂದರವಾದ ಹುಡುಗನ ಜೊತೆ ಪ್ರೀತಿ ಇದೆ, ನಾವಿಬ್ಬರು ಬಹಳಷ್ಟು ದಿನಗಳು ಜೊತೆಯಲ್ಲೇ ಇದ್ದೆವು. ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದೆ ಅವನಿಗೆ ಕೋಪ ಬರಿಸಲು. ಆದರೆ ಅವನು, ಮದುವೆಗಿಂತ ಮುಂಚೆ ನೀನು ಯಾರ ಜೊತೆ ಇದ್ದರೂ ಪರವಾಗಿಲ್ಲ, ಮದುವೆ ಆದ ಮೇಲೆ ನನ್ನ ಜೊತೆ ಇದ್ದರೆ ಸಾಕು, ನಿನ್ನ ಭೂತಕಾಲ ನನಗೆ ಬೇಕಾಗಿಲ್ಲ ಅಂತ ಹೇಳುತ್ತಿದ್ದ. ನನ್ನ ಎಲ್ಲ ಅಸ್ತ್ರಗಳು ಬಳಸಿಯಾಯಿತು. ಕೊನೆಗೆ ತಂದೆ ತಾಯಿಗೆ ಬಂದು ನನ್ನನ್ನು ನೋಡಿಕೊಂಡು ಅಪ್ಪ ಅಮ್ಮ ಹೋಗಬೇಕಾದರೆ ಒಂದು ಮಾತನ್ನು ಹೇಳಿದರು. ನೀನು ಎಷ್ಟು ಅದೃಷ್ಟವಂತೆ, ನೀನು ಪಾಟೇಲ ಅವರು ನಿನ್ನನ್ನು ಜೀವನ ಪರ್ಯಂತ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ. ಮಗು, ಎಷ್ಟು ಐಶ್ವರ್ಯ, ಆಳು ಕಾಳುಗಳು, ಇಲ್ಲಿ ಆರಾಮಾಗಿ ಇರು, ನಮ್ಮ ಗುಡಿಸಲಿಗೆ ಬರಬೇಡ ಅಂತ ಹೇಳಿದರು. ನಂತರ ತಿಳಿಯಿತು, ಅಪ್ಪ ಅಮ್ಮನಿಗೆ ಬೇಕಾದಷ್ಟು ದುಡ್ಡನ್ನು ಪಾಟೇಲ ಕೊಟ್ಟಿದ್ದಾನೆ. ಕೊನೆಗೆ ನನ್ನ ಮೊದಲ ತಂಗಿಯ ಮದುವೆಯನ್ನು ಕೂಡ ಶ್ರೀಮಂತರ ಮನೆಗೆ ಒಪ್ಪಂದವನ್ನು ಪಾಟೇಲ ಮಾಡಿದ್ದಾರೆ. ತಂದೆ ತಾಯಿಗೆ ಮಾಡಬೇಕಾದ ಸಹಾಯವನ್ನೆಲ್ಲ ಮಾಡುತ್ತಿದ್ದಾರೆ. ಅದಕ್ಕೆ ಅಪ್ಪ ಅಮ್ಮ ನಾನು ಇಲ್ಲಿಂದ ಹೋದರೆ ಅವರಿಗೆ ಬರಬೇಕಾದ ದುಡ್ಡು ಕಾಸು ಬರುವುದಿಲ್ಲ ಅಂತ ಈ ರೀತಿ ಹೇಳುತ್ತಿದ್ದಾರೆ ಅಂತ ಭಾವಿಸಿದೆ. ಕೊನೆಗೆ ಇವರು ನನ್ನನ್ನು ಏಕೆ ಇಲ್ಲಿ ಇಟ್ಟುಕೊಳ್ಳುತ್ತಿದ್ದಾರೆ, ಈ ರಹಸ್ಯವನ್ನು ಕಂಡುಹಿಡಿಯಬೇಕು ಅಂತ ಪಾಟೇಲ ಎಲ್ಲಿ ಹೋದರೂ ಅವರನ್ನೇ ಫಾಲೋ ಮಾಡುತ್ತಿದ್ದೆ. ಅವರಿಗೆ ತಿಳಿಯದ ಹಾಗೆ ಈ ರೀತಿ ಫಾಲೋ ಮಾಡಬೇಕಾದರೆ ಒಂದು ದಿನ ನನ್ನ ಪ್ರಿಯಕರ ಪಾಟೇಲನ ಜೊತೆ ತುಂಬ ಹೊತ್ತು ಮಾತನಾಡುತ್ತಿದ್ದ. ಕೊನೆಗೆ ಪಾಟೇಲ ಅವನಿಗೆ ದುಡ್ಡು ಕೊಟ್ಟು ಕಳಿಸಿದ. ಆಗ ಅನಿಸಿತು, ಪಾಟೇಲ ದುಡ್ಡು ಕೊಟ್ಟು ಇವನನ್ನು ಕೊಂಡುಕೊಂಡಿದ್ದಾನೆ ಅಂತ. ಕೊನೆಗೆ ನನಗೆ ಹೊರಗಡೆ ಹೋಗಲು ದಾರಿ ಇಲ್ಲದೆ ಮನೆಯಲ್ಲಿ ಬಂದು ಕುಳಿತೆ. ಹೀಗೆ ತಿಂಗಳುಗಳು ಕಳೆಯಿತು. ಒಂದು ದಿನ ಪಾಟೇಲ ಬಂದು ಹೇಳಿದ, ರೆಡಿ ಆಗು, ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಇಬ್ಬರು ಹೊರಗಡೆ ಹೋದೆವು. ಪಾಟೇಲ ಅವರು ಒಬ್ಬ ಸ್ವಾಮೀಜಿಯ ಹತ್ತಿರ ನನ್ನನ್ನು ಕರೆದುಕೊಂಡು ಹೋದರು. ಅವರನ್ನು ನನ್ನನ್ನು ನೋಡಿ ಬಹಳ ಖುಷಿಯಿಂದ ಆಶೀರ್ವಾದ ಮಾಡಿದರು. ಅವರು ನೋಡಿದರೆ ದೈವಾಂಶ ಸಂಭೂತರಂತೆ ಕಾಣುತ್ತಿದ್ದರು. ಆ ಗುರುಗಳು ಪಾಟೇಲರನ್ನು ಕೇಳಿದರು, ನೀನು ಇಷ್ಟಪಟ್ಟ ಹುಡುಗಿ ನಿನಗೆ ಸಿಕ್ಕಿದ್ದಾಳೆ ಅಂತ. ಪಾಟೇಲ ನಗುವಿನಿಂದ, ಹೌದು ಗುರುಗಳೇ, ನಿಮ್ಮ ದಯೆಯಿಂದ ಸಿಕ್ಕಿದ್ದಾರೆ. ನಾನು ಅವಳಿಗೆ ಎಲ್ಲ ರಹಸ್ಯವನ್ನು ಇಂದು ಹೇಳಬಹುದೇ, ನಮ್ಮ ಹೊಸ ಜೀವನವನ್ನು ಶುರು ಮಾಡಬಹುದೇ ಎನ್ನುವ ಪ್ರಶ್ನೆಗಳನ್ನು ಕೇಳಿದರು.
ಆಗ ಗುರುಗಳು, ಸರಿಯಾದ ಸಮಯ ಬಂದಿದೆ, ಸರಿಯಾದ ಸಮಯಕ್ಕೆ ನೀನು ಬಂದಿದ್ದೀಯಾ, ಇದು ಬಹಳ ಒಳ್ಳೆಯ ದಿನ. ಇವರಿಗೆ ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿಬಿಡು. ಒಂದು ಹೊಸ ಜೀವನಕ್ಕೆ ಇಂದಿನಿಂದ ಬುನಾದಿ ಹಾಕುವಂತ ಇಬ್ಬರಿಗೂ ಆಶೀರ್ವಾದ ಮಾಡಿದರು. ಪಾಟೇಲ ತುಂಬ ಖುಷಿಯಿಂದ ಇದ್ದ. ನನಗೆ ಹೊಸ ಜೀವನ ಶುರು ಮಾಡೋಣ ಅಂತ ಈ ಮನುಷ್ಯ ಅಂದ ತಕ್ಷಣ ಭಯ ಶುರುವಾಯಿತು. ಪಟೇಲ ಹೇಗೆ ಇದ್ದರೂ ಇಲ್ಲಿಯವರೆಗೂ ನನ್ನನ್ನು ನನ್ನ ಅನುಮತಿ ಇಲ್ಲದೆ ಮುಟ್ಟಿಲ್ಲ. ನಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿಯ ಸಂಬಂಧವಿಲ್ಲ. ಆದರೆ ಈಗ ಮನೆಗೆ ಬಂದವನೇ ಎಲ್ಲ ಕೆಲಸದವರಿಗೂ ರಜೆ ಕೊಟ್ಟ. ಮನೆಗೆ ಕಳಿಸಿ ಮನೆ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಭದ್ರವಾಗಿ ಹಾಕಿದ. ನನಗೆ ಭಯ ಶುರುವಾಯಿತು, ಇವನು ನನ್ನನ್ನು ಏನು ಮಾಡುತ್ತಾನೆ ಅಂತ. ಆಗ ಅವನು ಹೇಳಿದ, ಹೆದರಬೇಡ, ನಿನಗೆ ಯಾವುದೇ ರೀತಿಯ ತೊಂದರೆ ಮಾಡುವುದಿಲ್ಲ. ಪ್ರತಿದಿನವೂ ನೀನು 100 ಬಾರಿ ನನ್ನ ಹತ್ತಿರ ಕೇಳುತ್ತಿದ್ದೆ ಅಲ್ಲವೇ, ನನ್ನನ್ನು ಏಕೆ ಕಳಿಸುತ್ತಿಲ್ಲ, ನನ್ನನ್ನು ಮಾತ್ರ ಬಹಳ ಸಂಗಾತಿಯಾಗಿ ಮಾಡಿಕೊಳ್ಳಲು ಏಕೆ ಇಷ್ಟಪಟ್ಟಿರಿ, ಈ ರೀತಿಯ ವಿಶೇಷವಾದ ಗುಣ ನನ್ನಲ್ಲಿ ಏನಿದೆ, ಈ ರೀತಿ ಎಲ್ಲ ಇಲ್ಲಸಲ್ಲದ ಮಾತುಗಳನ್ನು ಆಡುತ್ತಿದ್ದೆ ಅಲ್ಲವೇ, ಅದಕ್ಕೆ ಉತ್ತರವನ್ನು ಇಂದು ಕೊಡುತ್ತೇನೆ. ಯಾವುದೇ ರೀತಿಯ ಬಲವಂತ ನಿನ್ನನ್ನು ಮಾಡುವುದಿಲ್ಲ, ಎಲ್ಲವೂ ನಿನಗೆ ಬಿಡುತ್ತೇನೆ ಅಂತ ಹೇಳಿದರು. ಆಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಪಾಟೇಲ ಹೇಳಿದರು, ನನಗೆ ಸುಮಾರು 18 ವರ್ಷವಿದ್ದಾಗ ನಮ್ಮ ರಾಜರು ಮನೆತನ ಆಗಿದ್ದರಿಂದ ಬೇಟೆಗೆ ಹೋಗುತ್ತಿದ್ದೆ. ಈ ರೀತಿಯ ಸಂದರ್ಭದಲ್ಲಿ ಶತ್ರುಗಳು ನನಗೆ ಕೆಟ್ಟದ್ದು ಮಾಡಿಸಿದ್ದರು. ಅದರ ಫಲವಾಗಿ ಐಶ್ವರ್ಯ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿತ್ತು. ಅರಮನೆಯಲ್ಲಿ ಜಗಳ, ಶತ್ರುಗಳ ಕಾಟ. ನನಗೆ ಮಾತ್ರ ಅಲ್ಲ, ನಮ್ಮ ಊರಿಗೂ ನಮ್ಮ ಮನೆತನದವರಿಗೂ ಕೆಟ್ಟದ್ದನ್ನು ಮಾಡಿಸಿದ್ದರು. ನಾಶವಾಗಲು ಆಗ ಈ ಸ್ವಾಮೀಜಿ ಬಳಿ ಹೋದರೆ ಅವರು ಒಂದು ಉಪಾಯವನ್ನು ಹೇಳಿದರು. ಕಾರ್ತಿಕ ಮಾಸದ ಶುದ್ಧ ಹುಣ್ಣಿಮೆಯಲ್ಲಿ ನಿನಗೆ ಯಾರಾದರೂ ಸುಂದರವಾದ ಹುಡುಗಿ ಕಾಣಿಸಿದರೆ, ಅವಳ ಮೇಲೆ ನಿನಗೆ ಮನಸ್ಸಾದರೆ ಅವಳನ್ನು ಮದುವೆಯಾಗಿ ಬಿಡು. ಅನಂತರ ಅವಳ ಬೆನ್ನು ಮತ್ತು ತೊಡೆಯ ಮೇಲೆ ರಾಜ ಚಿಹ್ನೆ ಇರುತ್ತದೆ, ಅಂದರೆ ರಾಜಮುದ್ರೆಯ ರೀತಿ. ಅದೇನಾದರೂ ಇದ್ದರೆ ಅವಳೇ ನಿನ್ನ ಬಾಳ ಸಂಗಾತಿ. ಅಕಸ್ಮಾತ್ ಇಲ್ಲವಾದರೆ ಮರನೇ ದಿನ ಅವಳಿಗೆ ವಿಚ್ಛೇದನ ಕೊಟ್ಟುಬಿಡು. ಆದರೆ ಅವಳು ನೋವಿನಿಂದ ಹೋಗಬಾರದು. ಅದಕ್ಕಾಗಿ ಅವಳ ಜೀವನದ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕಳಿಸು. ಆದಷ್ಟು ಹಣ ಅವಶ್ಯಕತೆ ಇರುವ ಹೆಣ್ಣು ಮಕ್ಕಳನ್ನೇ ಮದುವೆಯಾಗುವಂತ ಹೇಳಿದ್ದರು. ಅವರ ಮಾತನ್ನು ಕೇಳಿ ಪ್ರತಿ ವರ್ಷವೂ ಅದೇ ರೀತಿ ಮಾಡುತ್ತಿದ್ದೆ. ಪ್ರತಿ ವರ್ಷವೂ ನನ್ನ ಹೆಂಡತಿಯಾದವಳು ನನ್ನನ್ನು ಬಿಟ್ಟು ಹೋಗಬೇಕಾದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಐಶ್ವರ್ಯವನ್ನೇ ಕೊಡುತ್ತಿದ್ದೆ. ಅದರ ಫಲವಾಗಿ ದಿನದಿಂದ ದಿನಕ್ಕೆ ನನ್ನ ರಾಜ್ಯದಲ್ಲಿ ಸಮೃದ್ಧಿ. ನನಗೆ ಬೇರೆಯವರು ಮಾಡಿದ್ದ ಕೆಟ್ಟದ್ದು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಯಿತು. ಆದರೆ ಯಾರಲ್ಲೂ ಕೂಡ ರಾಜಮುದ್ರೆ ಮತ್ತೆ ಇರಲಿಲ್ಲ. ನನಗೆ ಬೇರೆಯವರು ಮಾಡಿದ್ದು ಕೆಟ್ಟದ್ದು ಸಂಪೂರ್ಣವಾಗಿ ನಿರ್ಮೂಲನ ಆಗಿದೆ. ಈಗ ನಾನು ಪರಿಶುದ್ಧನಾಗಿದ್ದೇನೆ. ಪುನಃ ನನಗೆ ಯಾರೂ ಕೂಡ ಯಾವುದೇ ರೀತಿಯ ಕೆಟ್ಟದ್ದನ್ನು ಮಾಡಿಸಲು ಸಾಧ್ಯವಿಲ್ಲ ಅಂತ ಗುರುಗಳು ಹೇಳಿದರು. ಇಷ್ಟೊಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೇನೆ, ನನಗೆ ವಾರಸ್ದಾರ ಬೇಕಲ್ಲ. ಗುರುಗಳ ಹತ್ತಿರ ಕೇಳಿದಾಗ ಅವರು, ನೀನು ಆದಷ್ಟು ಬೇಗ ಒಂದು ಸುಂದರವಾದ ಹುಡುಗಿಯ ಗಂಡನಾಗುವೆ, ಸಂಸಾರಸ್ಥನಾಗುವೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನನಗೆ ನೀನು ಕಾಣಿಸಿದ್ದು, ನೀನೇ ಆ ಹುಡುಗಿ ಅಂತ ನನಗೆ ಅನಿಸಿತು. ಮದುವೆಯಾದ ನಂತರ ತುಂಬ ಆಸೆಯಾಯಿತು. ಕೊನೆಗೆ ನಿನ್ನನ್ನು ಮುಟ್ಟಿದಾಗ ಅಂದು ನೀನು ಮಲಗಿದ್ದೆ ಅಲ್ಲವೇ, ಮೊದಲ ರಾತ್ರಿ. ಆಗ ನನಗೆ ಎಷ್ಟೋ ಜನ್ಮದ ಅನುಬಂಧವಿದೆ ಅಂತ ಆ ಸ್ಪರ್ಶದಿಂದ ಅನಿಸಿತು. ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿದ್ದು ನಿನ್ನ ದೇಹದಲ್ಲಿ ಮಚ್ಚೆ ಇದೆ ಅಂತ ಪರೀಕ್ಷಿಸಲು. ನಿನ್ನ ಕೈಯಲ್ಲಿ ಆ ಮಚ್ಚೆ ಇದೆ ಅಂದ ಮೇಲೆ ನಿನ್ನನ್ನು ಹೇಗೆ ತಾನೇ ಬಿಡಲಿ. ನೀನೇ ನನ್ನ ಬಾಳ ಸಂಗಾತಿ, ನನ್ನ ಪ್ರೇಯಸಿ, ನನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸುತ್ತೇನೆ. ನಿನಗೆ ಏನು ಬೇಕೋ ಎಲ್ಲವನ್ನೂ ಕೊಡುತ್ತೇನೆ. ನಿನ್ನ ಜೊತೆ ನಿನ್ನ ಮನೆಯವರನ್ನು ಕೂಡ ಕಾಪಾಡುತ್ತೇನೆ. ಆದರೆ ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವ ಅಂತ ನನ್ನ ಬಗ್ಗೆ ಅಸಹ್ಯ ಪಟ್ಟುಕೊಳ್ಳಬೇಡ. ನಿನ್ನನ್ನು ಆ ಭಗವಂತ ನನಗಾಗಿ ಸೃಷ್ಟಿಸಿ ಕಳಿಸಿದ್ದಾನೆ, ಇದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಇಷ್ಟೇ ಅಲ್ಲದೆ ನಿನ್ನ ಪ್ರಿಯಕರನನ್ನು ದುಡ್ಡಿಗಾಗಿ ನನ್ನ ಹತ್ತಿರ ಪದೇ ಪದೇ ಬರುತ್ತಿದ್ದ. ನಮ್ಮ ಮದುವೆಗಿಂತ ಮುಂಚೆ ಅವನು ನನ್ನ ಹತ್ತಿರ, ನೀನು ಎಷ್ಟು ದಿನ ಬೇಕಾದರೂ ಇಟ್ಟುಕೊಳ್ಳಿ, ಆದರೆ ನನಗೆ ದುಡ್ಡು ಮಾತ್ರ ನಾನು ಕೇಳಿದಾಗ ಕೇಳಿದಷ್ಟು ಕೊಡಬೇಕು ಅಂತ ಹೇಳಿದ್ದ. ನಾನು ಅವನ ಮಾತಿಗೂ ಕೂಡ ಒಪ್ಪಿಕೊಂಡಿದ್ದೆ. ನನಗೆ ಗೊತ್ತಿತ್ತು ನೀನು ಅವನನ್ನು ಪ್ರೀತಿಸುತ್ತಿದ್ದೆ ಅಷ್ಟೇ, ಅವನಿಗೂ ನಿನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ. ಅದು ಹೇಗೆ ಅಂತ ನಾನು ಆಶ್ಚರ್ಯವಾಗಿ ಅವನನ್ನು ಕೇಳಿದೆ.
ಚಿನ್ನ ಯಾವುದು ಬಂಗಾರ ಯಾವುದು ಅಂತ ನನಗೆ ತಿಳಿಯೋದಿಲ್ಲವೇ? ಎಷ್ಟು ಹುಡುಗಿಯರನ್ನು ನಾನು ಮದುವೆಯಾಗಿದ್ದೇನೆ. ಎಲ್ಲರಿಗಿಂತ ತುಂಬ ಸ್ಪೆಷಲ್ ಆಗಿರುವ ಹುಡುಗಿ ನೀನು. ಆ ಹುಡುಗಿಯಲ್ಲಿ ಕಳಂಕ ಇರಲು ಹೇಗೆ ಸಾಧ್ಯ? ಆಗ ಮನಸ್ಸಿನಲ್ಲಿ ಯೋಚನೆಯೊಂದು ಶುರುವಾಯಿತು. ನನ್ನ ಪ್ರಿಯಕರನು ದುಡ್ಡಿಗಾಗಿ ಬಿಟ್ಟು ಬಿಟ್ಟಿದ್ದಾನೆ. ಅವನಿಗಿಂತ ಈ ಪಟೇಲನೇ ಎಷ್ಟೋ ವಾಸಿ. ಎಷ್ಟು ದಿನಗಳು ಇದ್ದರೂ ಕೂಡ ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟಿಲ್ಲ. ದೇವಿಯ ರೀತಿ ನನ್ನನ್ನು ನೋಡಿಕೊಂಡಿದ್ದಾನೆ. ಈ ಮನೆಯಲ್ಲಿ ರಾಣಿಯ ರೀತಿ ಇದ್ದು ಅಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನನ್ನ ಹೆತ್ತವರ ಜೊತೆಯಲ್ಲಿ ಹುಟ್ಟಿದವರನ್ನು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ರೆಡಿಯಾಗಿದ್ದಾನೆ. ವಿಷಯ ತಿಳಿಯುವುದಕ್ಕಿಂತ ಮುಂಚೆ ನನಗೆ ಪಟೇಲನ ಮೇಲೆ ಅಸಹ್ಯವಿತ್ತು. ಆದರೆ ಎಲ್ಲ ವಿಷಯವನ್ನು ತಿಳಿದು ಅರ್ಥ ಮಾಡಿಕೊಂಡ ಮೇಲೆ ಅವನ ಮೇಲೆ ನನಗೆ ಪ್ರೀತಿ ಗೌರವ ಹೆಚ್ಚಾಯಿತು. ಯಾವುದೋ ಜನ್ಮದ ಪುಣ್ಯದ ಫಲ ಇವರ ಸೇವೆಯನ್ನು ಮಾಡಿಕೊಂಡು ಇರುವೆ ನನ್ನ ಧರ್ಮ ಅಂತ ಮನಸ್ಸು ಪದೇ ಪದೇ ಖುಷಿಯಿಂದ ಹೇಳುತ್ತಿತ್ತು. ನಾನು ಪಟೇಲನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಪ್ರೀತಿಯಿಂದ ನನಗೆ ಒಂದು ಸುಂದರವಾದ ಆಸರೆಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಅವರೂ ಕೂಡ ನನ್ನ ತಲೆಯನ್ನು ಪ್ರೀತಿಯಿಂದ ನೇವರಿಸಿದರು. ನನ್ನ ಹಣೆಯ ಮೇಲೆ ಪ್ರೀತಿಯ ಮುತ್ತನ್ನು ನೀಡಿದರು. ಇಂದು ನಾವಿಬ್ಬರೂ ಸಂಪೂರ್ಣವಾಗಿ ಒಂದೇ ಆದೆವು. ನಮ್ಮಿಬ್ಬರ ಅನುರಾಗವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಇರುವ ಪ್ರೀತಿಯನ್ನು ತೋರಿಸಿದೆವು. ನನ್ನ ಸರ್ವಸ್ವವನ್ನು ನಾನು ಅವರಿಗೆ ಅರ್ಪಿಸಿದೆ. ಅವರೂ ಕೂಡ ಅವರ ಸರ್ವಸ್ವ ಮತ್ತು ಪ್ರೀತಿಯನ್ನು ನನಗೆ ಅರ್ಪಿಸಿದರು. ನನ್ನನ್ನು ರಾಣಿಯ ಹಾಗೆ ಮಾಡಿಕೊಂಡರು. ಅವರು ಹೇಳಿದರು, ಇದುವರೆಗೂ ಅವರು ಮದುವೆಯಾಗಿದ್ದ ಯಾವ ಹುಡುಗಿಯನ್ನು ಕೂಡ ಮುಟ್ಟಿರಲಿಲ್ಲವಂತೆ. ಯಾರಲ್ಲೂ ಕೂಡ ಮಚ್ಚೆ ಇಲ್ಲದ ಕಾರಣ ಮರುದಿನ ವಿಚ್ಛೇದನ ನೀಡುತ್ತಿದ್ದರಂತೆ. ಇಷ್ಟು ವರ್ಷಗಳಾದ ಮೇಲೆ ಇದೇ ಮೊದಲ ಬಾರಿಗೆ ಅವರು ಒಂದು ಹುಡುಗಿಯ ಜೊತೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರುವುದು. ಅದು ನಾನೇ. ನಾನು ಎಷ್ಟು ಅದೃಷ್ಟವಂತೆ ಅಲ್ಲವೇ? ನಾನು ಎಷ್ಟು ಅದೃಷ್ಟವಂತೆ ಅಲ್ಲವೇ? ದಿನಗಳು ಕಳೆಯುವುದರೊಳಗೆ ನಮ್ಮ ಸಂಬಂಧ ಬಹಳ ಚೆನ್ನಾಗಿ ರೂಪುಗೊಂಡಿತು. ಅದರ ಫಲವಾಗಿ ವರ್ಷ ಕಳೆಯುವುದರೊಳಗೆ ನನಗೆ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಅನಂತರ ಒಂದು ಹೆಣ್ಣು ಮಗು. ನನ್ನ ತಂಗಿಯರೆಲ್ಲರಿಗೂ ಕೂಡ ನನ್ನ ಗಂಡ ಮದುವೆ ಮಾಡಿದರು. ಬಹಳ ಒಳ್ಳೆಯ ಸಂಬಂಧವನ್ನೇ ನೋಡಿ. ನನ್ನ ತಂದೆ ತಾಯಿ ಕೂಡ ಈಗ ನನ್ನ ಜೊತೆಯಲ್ಲೇ ಇದ್ದಾರೆ. ನನ್ನ ಮಕ್ಕಳನ್ನು ನೋಡಿಕೊಂಡು ಆಸ್ತಿ, ಐಶ್ವರ್ಯ, ಗೌರವ, ನೆಮ್ಮದಿ ಯಾವುದಕ್ಕೂ ಕೂಡ ಈ ಮನೆಯಲ್ಲಿ ನಮಗೆ ಕೊರತೆ ಇಲ್ಲ. ನಾನು ಕನಸಿನಲ್ಲಿ ಕೂಡ ಅಂದುಕೊಂಡಿರಲಿಲ್ಲ ಈ ರೀತಿಯ ಒಂದು ಸುಂದರವಾದ ಬದುಕು ನನಗೆ ಸಿಗುತ್ತದೆ ಅಂತ. ಅವರು ಊರಿಗೆ ಪಾಟೇಲರಾಗಿರಬಹುದು, ಆದರೆ ನನ್ನ ವಿಷಯದಲ್ಲಿ ನಾನೇ ರಾಣಿ. ನಾನೇ ಹೇಗೆ ಹೇಳಿದರೂ ಹಾಗೆ ಅವರು ಕೇಳುತ್ತಾರೆ. ನನ್ನನ್ನು ಅವರು ಈ ಮನೆಯ ಮಹಾಲಕ್ಷ್ಮಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ಬದುಕು ಆನಂದ ಸಾಗರದಂತೆ ತುಂಬಿ ತುಳುಕಾಡುತ್ತಿದೆ. ಈ ಕತೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದ.